ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ನಿಮ್ಮ ಭಾಗ್ಯ ಸಂತೋಷ್ ಮಾತಾಡ್ತಾ ಇರೋದು. ಬನ್ನಿ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸಹ ಸ್ವಾಗತ. ಇವತ್ತಿನ ವ್ಲಾಗಲ್ಲಿ ನಾನು ಮಶ್ರೂಮನ್ನು ಯೂಸ್ ಮಾಡಿಕೊಂಡು ಪಾಲಕನ್ನು ಯೂಸ್ ಮಾಡಿಕೊಂಡು ಒಂದು ಕರಿಯನ್ನು ಮಾಡ್ಕೊಂಡಿದ್ದೆ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ರವಾ ದೋಸೆಯನ್ನು ಮಾಡ್ಕೊಂಡಿದ್ದೆ. ಇನ್ಸ್ಟೆಂಟಾಗಿ ತುಂಬ ಎಮರ್ಜೆನ್ಸಿ ಅಂತಂದಾಗ ಇದನ್ನು ನಾವು ಮಾಡ್ಕೋಬೋದು. ಹಾಗಾಗಿ ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಟ್ಯೂಸ್ಡೇ ಮತ್ತು ವೆಡ್ನೆಸ್ಡೇ ಎರಡೂ ದಿನದ ವ್ಲಾಗನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಟ್ಯೂಸ್ಡೇ ವ್ಲಾಗ್ ಮಾಡಬೇಕಂತ ಅಂದ್ಕೊಂಡೆ, ಬಟ್ ಇನ್ನೇನು ಹಬ್ಬ ಬರ್ತಾ ಇದೆಯಲ್ಲ ವರಮಹಾಲಕ್ಷ್ಮಿ, ಹಾಗಾಗಿ ಎಲ್ಲನೂ ಸಹ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ನನ್ನ ಮಗ ಇರಬೇಕಾದ್ರೆ ಮೇಲೆಲ್ಲ ಕ್ಲೀನ್ ಮಾಡಿಸ್ಕೊಂಡಿದ್ದೆ ಅಡುಗೆ ಮನೇಲಿ. ಸೊ ಹಾಗಾಗಿ ಇವಾಗ ಫ್ರೀ ಇತ್ತಲ್ವ, ಮಧ್ಯ ಒಂದೊಂದು ದಿನ ಇದನ್ನು ಸಹ ಕ್ಲೀನ್ ಮಾಡ್ಕೋಬೇಕಲ್ಲ, ಹಾಗಾಗಿ ಅಡುಗೆ ಮನೆಯೂ ಸಹ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಮಕ್ಕಳಿರೋ ಮನೇಲಂತೂ ಮೇಂಟೆನೆನ್ಸ್ ಮಾಡ್ತಕ್ಕಂಥದ್ದು ತುಂಬಾ ಕಷ್ಟ. ನಮ್ಮ ಚಿಕ್ಕವನಿದ್ದಾನಲ್ಲ, ಏನಾದರೂ ಊಟ ಮಾಡ್ತಾ ಇರಲಿ, ಏನೇ ಮಾಡ್ತಾ ಇರಲಿ, ಯಾವುದೇ ಕೈಯಾದರೂ ಇರಲಿ, ಬಂದು ಟಚ್ ಮಾಡ್ತಾನೆ ಇರ್ತಾನೆ, ಗಲೀಜನ್ನು ಮಾಡ್ತಾನೆ ಇರ್ತಾನೆ. ಮತ್ತು ಮಕ್ಕಳನ್ನಂತೂ ಅದರಿಂದ ನಾವು ಅವಾಯ್ಡ್ ಮಾಡೋದಕ್ಕೆ ಆಗೋದಿಲ್ಲ. ಮತ್ತು ಆ ಟೈಮಲ್ಲಿ ಸ್ವಲ್ಪ ಏನೋ ಎಮರ್ಜೆನ್ಸಿಗೆ ಅಂತ ಕ್ಲೀನ್ ಮಾಡ್ಕೊಂಡಿದ್ರು ಪದೇ ಏನಾಗ್ತಾ ಇರುತ್ತೆ, ಗಲೀಜಾಗ್ತಾ ಇರುತ್ತೆ. ಸೊ ಹಾಗಾಗಿ ಏನು ಮಾಡ್ತೀನಿ ನಾನು, ಮಂತ್ಲಿ ಒನ್ ಟೈಮು ಅಥವಾ ಮಂತ್ಲಿ ನನಗೆ ಫ್ರೀ ಆಗಿಲ್ಲ ಅಂತ ಹೇಳಿದ್ರೆ ಈ ಹಬ್ಬಗಳ ಹೆಸರಲ್ಲಾದ್ರೂ ಏನು ಮಾಡ್ತೀನಿ, ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ಅಂದರೆ ಯಾವಾಗಲೂ ಸಹ ಒಟ್ಟಿಗೆ ಎಲ್ಲನೂ ಕ್ಲೀನ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಹಾಗಾಗಿ ಸ್ವಲ್ಪ ನಾವೇ ಡಿವೈಡ್ ಮಾಡ್ಕೊಂಡು ಏನು ಮಾಡ್ಕೋಬೇಕು, ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ನನಗೆ 1 ಅವರ್ ಅಥವಾ 2 ಅವರ್ ಅಷ್ಟೇ ಫ್ರೀ ಸಿಕ್ಕಿರುತ್ತೆ ದಿನದಲ್ಲಿ. ಅದನ್ನು ಸಹ ಇದೇ ರೀತಿ ಡೈಲಿ ಎಲ್ಲನೂ ತೆಗೆದಾಕ್ಬಿಟ್ರೆ ಕ್ಲೀನಿಂಗ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಏನು ಮಾಡ್ತೀನಿ, ಮಕ್ಕಳೆಲ್ಲ ಹೋದ್ಮೇಲೆ ನಿಧಾನಕ್ಕೆ ಈ ರೀತಿ ಯಾವಾಗ ಆಗುತ್ತೋ ಆವಾಗ 1-2 ಅವರು ಫಸ್ಟೇ ಐಡಿಯಾ ಮಾಡ್ಕೊಂಡಿರ್ತೀನಿ. ಇವತ್ತಿನ ದಿನ ಇದನ್ನು ಕ್ಲೀನ್ ಮಾಡಬೇಕಂತೇಳಿ ಶೆಡ್ಯೂಲನ್ನು ಫಿಕ್ಸ್ ಮಾಡ್ಕೊಂಡಿರ್ತೀನಿ. ಸೊ ಹಾಗಾಗಿ ಅದರ ಥರ ಏನು ಮಾಡ್ತೀನಿ, ಕೆಲಸಗಳನ್ನು ಮಾಡ್ಕೊಳ್ತೀನಿ. ಈ ಥರ ಮಾಡಿಕೊಂಡ್ರೆ ಯಾವುದೇ ವಸ್ತುಗಳು ಸಹ ಮಿಕ್ಸ್ ಆಗೋದಿಲ್ಲ. ಅಲ್ಲಲ್ಲಿ ವಸ್ತುಗಳನ್ನ ಅಲ್ಲಲ್ಲೇ ಇಡೋದಕ್ಕೆ ಸರಿಯಾಗುತ್ತೆ ಅಂತೇಳಿ ಏನು ಮಾಡ್ತೀನಿ, ಅಲ್ಲಲ್ಲೇನೆ ತೆಗೆದುಬಿಟ್ಟು ಅಲ್ಲಲ್ಲೇ ಕ್ಲೀನ್ ಮಾಡಿ ಮತ್ತು ಅದೇ ಜಾಗಕ್ಕೆ ಸೇರಿಸೋ ಅಂಥದ್ದು. ಇವತ್ತು ಎಲ್ಲ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಮತ್ತು ಟಯರ್ಡ್ ಆಯ್ತಂತ ಮತ್ತು ಯಾವುದೂ ಕೆಲಸಗಳನ್ನು ಮಾಡಿಲ್ಲ. ಮತ್ತು ಇದನ್ನು ನಾನು ನೆಕ್ಸ್ಟು ಮಾರ್ನಿಂಗಿಂದ ನಾನು ಈ ವಿಡಿಯೋವನ್ನು ಶುರು ಮಾಡ್ಕೊಂಡಿದ್ದೀನಿ. ವೆಡ್ನೆಸ್ಡೇ ಮಾರ್ನಿಂಗ್ ಇದ್ದು ಪಾಲಕ್ ಸೊಪ್ಪಿತ್ತು, ಹಾಗಾಗಿ ಅದನ್ನು ಯೂಸ್ ಮಾಡಿಕೊಂಡು ತುಂಬ ಲೇಟಾಗಿದೆ, ಏನಾದರೂ ಎಮರ್ಜೆನ್ಸಿಗೆ ಅಡುಗೆಗಳು ಮಾಡ್ಬೇಕಂತ ಹೇಳಿದ್ರೆ ಇದು ತುಂಬಾ ಈಸಿ ಆಗುತ್ತೆ, ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಇದನ್ನು ಮಾಡ್ಕೊಂಡಿದ್ದೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ಒಂದು ಬಾಣಲಿಯನ್ನು ಇಟ್ಕೊಂಡಿದ್ದೀನಿ ಸ್ವಲ್ಪ ಕಾಯೋದಿಕ್ಕೆ ಅಂತ ಹೇಳ್ಬಿಟ್ಟು. ಅದು ಸ್ವಲ್ಪ ಕಾದ್ಮೇಲೆ 1 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕೋಬೇಕು. ಆಯಿಲ್ ಚೆನ್ನಾಗಿ ಕಾದ್ಮೇಲೆ 1 ಸ್ಪೂನಷ್ಟು ಜೀರಿಗೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಜೀರಿಗೆ ಒಂಚೂರು ಫ್ರೈ ಆದಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಸೇರಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾದರೂ ಹಾಕೋಬೋದು. ಫ್ರೆಶ್ ಆಗಿ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದೊಂಚೂರು ಫ್ರೈ ಆಗಿಬಿಡಲಿ. ಇದು ಫ್ರೈ ಆದಮೇಲೆ ಇವಾಗ ಇದ್ರ ಜೊತೆನೆ ಒಂದು ಕಟ್ ಮಾಡಿರ್ತಕ್ಕಂಥ ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರುವಷ್ಟು ನೀಟಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ಇವಾಗ ಒಂದು 7-8 ನಾನು ಗೋಡಂಬಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಗೋಡಂಬಿ ಅಥವಾ ಬಾದಾಮಿ ಯಾವುದನ್ನು ಬೇಕಾದ್ರೂ ಸೇರಿಸ್ಕೋಬೋದು. 5-6 ಟೊಮೊಟೊವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅದನ್ನು ಸಹ ಮೆತ್ತಗೆ ಹುರ್ಕೊಳ್ಬೇಕು, ಚೆನ್ನಾಗಿ ಅದು ಫ್ರೈ ಆಗಬೇಕು. ಅದು ಫ್ರೈ ಆದಮೇಲೆ ಇವಾಗ ನಾನು ಪಾಲಕ್ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಸೇರಿಸಿ ಇದನ್ನು ಸಹ ಮೆತ್ತಗಾಗುವಷ್ಟು ನೀಟಾಗಿ ಹುರ್ಕೊಂಡು ಸ್ವಲ್ಪ ಹೊತ್ತು ಇದನ್ನೆಲ್ಲನೂ ಸಹ ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು. ಇದು ತಣ್ಣಗಾಗುವಷ್ಟರಲ್ಲಿ ಮಶ್ರೂಮನ್ನು ಇನ್ನೂ ಕ್ಲೀನ್ ಮಾಡ್ಕೊಂಡಿರಲಿಲ್ಲ. ಸೊ ಹಾಗಾಗಿ ಮಶ್ರೂಮನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನು ಸಹ ತೆಕ್ಕೊಳ್ತಾ ಇದ್ದೀನಿ. ಮಶ್ರೂಮನ್ನು ಕ್ಲೀನ್ ಮಾಡಿಕೊಂಡು ಹಾಗೆಯೇ ರವೆಯನ್ನು ಸಹ ಕಲಸಿಟ್ಕೊಳ್ತಾ ಇದ್ದೀನಿ ದೋಸೆಗೆ ಅಂತೇಳಿ. ಇಲ್ಲಿ 1-2 ಕಪ್ ಅಷ್ಟು ನಾನು ರವೆಯನ್ನು ತಗೊಂಡಿದ್ದೀನಿ. ಜಸ್ಟ್ ರವೆದೇ ಹಾಕಿದ್ರೆ ಅಷ್ಟೊಂದು ಹೊಟ್ಟೆ ತುಂಬದ ಫೀಲ್ ಆಗೋದಿಲ್ಲ. ಕ್ರಿಸ್ಪಿಯಾಗಿ ಮಾಡ್ತಾರಲ್ವ, ಆ ಥರ ಮಾಡಿದ್ರೆ ಅಷ್ಟೊಂದು ಹೊಟ್ಟೆ ತುಂಬ್ದಂಗೆಲ್ಲ ಅನಿಸೋದಿಲ್ಲ. ಹಾಗಾಗಿ ಏನು ಮಾಡಿದ್ದೀನಿ, ಅದ್ರ ಜೊತೆ ಸ್ವಲ್ಪ ಗೋಧಿ ಹಿಟ್ಟನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಕ್ರಿಸ್ಪಿಯಾಗಿ ಬರಲಿ ಅಂತೇಳಿ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಜಸ್ಟ್ ರವೆಯಲ್ಲೂ ಸಹ ಮಾಡ್ಕೋಬೋದು,
ಬಟ್ ಅದು ಅಷ್ಟೊಂದು ಫಿಲ್ ಕೊಡೋದಿಲ್ಲ, ಹಾಗಾಗಿ ನಾನು ಫಿಲ್ಲಿಂಗ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ಫಸ್ಟು ಎಷ್ಟು ನೀರು ಬೇಕಾಗುತ್ತೋ ಅಷ್ಟನ್ನು ಸೇರಿಸ್ಕೋಬೇಕಾಗುತ್ತೆ. ಸ್ವಲ್ಪ ತೆಳುವಾಗೇ ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗುತ್ತೆ, ತುಂಬ ತೆಳ್ಳಗೆ ಕಲಿಸ್ತಕ್ಕಂಥದ್ದೇನು ಬೇಡ. ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಕೊನೆಯದಾಗಿ ನಾನು ಉಪ್ಪನ್ನು ಸೇರಿಸ್ಕೊಳ್ತೀನಿ. ಫಸ್ಟೇ ಜಾಸ್ತಿ ನೀರು ಸೇರಿಸೋ ಅಂಥದ್ದು ಬೇಡ, ನೋಡಿ ಸ್ವಲ್ಪನ ಸೇರಿಸ್ಕೋಬೇಕಾಗುತ್ತೆ. ಇವಾಗ ಇದಕ್ಕೆ ಇನ್ನು ಸ್ವಲ್ಪ ನೀರು ಬೇಕಂತ ಹೇಳಿದ್ರೆ ಆಮೇಲೆ ದೋಸೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳುವಾಗ, ದೋಸೆ ಹಾಕ್ಕೊಳ್ತೀನಿ. ಇವಾಗ ಸ್ವಲ್ಪ ಉಪ್ಪನ್ನು ಇದ್ರ ಜೊತೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು. ಇನ್ನೊಂಚೂರು ಗಟ್ಟಿ ಅಂತ ಅನ್ನಿಸ್ತು, ಹಾಗಾಗಿ ನಾನು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಇದು ನಾವು ಒಂದು 10 ನಿಮಿಷ ಕಲಸಿ ಇಡ್ತೀವಲ್ವ, ಅವಾಗ ಮತ್ತೆ ಅದು ದಪ್ಪ ಆಗುತ್ತೆ. ಆವಾಗನೂ ಸಹ ನಮಗೆ ಎಷ್ಟು ನೀರು ಬೇಕಾಗುತ್ತೋ ಮತ್ತು ಇನ್ನು ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಕೊಂಡು ನೀಟಾಗಿ ಅದಕ್ಕೆ ಅದನ್ನು ಕಲಿಸ್ಕೋಬೇಕಾಗುತ್ತೆ. ಕಲಸಿದ್ದೆಲ್ಲ ಆಯಿತು. ಇವಾಗ ಇದನ್ನು ಮುಚ್ಚಿಡ್ತೀನಿ. ಕರಿ ರೆಡಿ ಆಗುವಷ್ಟರಲ್ಲಿ ಇದನ್ನು ಸಹ ರೆಡಿ ಆಗಿಬಿಡುತ್ತೆ. ಇವಾಗ ಇದೆಲ್ಲ ತಣ್ಣಗಾಗಿತ್ತು. ಇವಾಗ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿನೇ ತಣ್ಣಗಾಗಲಿ, ಇಲ್ಲ ಅಂತ ಹೇಳಿದ್ರೆ ಗ್ರೈಂಡ್ ಮಾಡುವಂಥ ಸಂದರ್ಭದಲ್ಲಿ ಅದೆಲ್ಲ ಸಿಡಿತಾ ಇರುತ್ತೆ. ಹಾಗಾಗಿ ಚೆನ್ನಾಗಿ ತಣ್ಣಗಾದ್ಮೇಲೆ ಓಕೆ. ಮತ್ತು ರುಬ್ಕೊಳ್ಳುವಂಥ ಸಂದರ್ಭದಲ್ಲಿ ಫಸ್ಟೇ ನೀರನ್ನು ಹಾಕೋಬೇಡಿ, ಇಲ್ಲಾಂದರೆ ಸಿಡಿದ್ಬಿಡುತ್ತೆ. ಸ್ವಲ್ಪ ರುಬ್ಕೊಂಡಾದಮೇಲೆ ಬೇಕಂತ ಹೇಳಿದ್ರೆ ನೀರನ್ನು ಸೇರಿಸ್ಕೋಬೇಕು. ಪಾಲಕಲ್ಲೇ ನೀರಿನ ಅಂಶ ಇರುತ್ತಲ್ಲ, ಸೊ ಹಾಗಾಗಿ ಅಷ್ಟೊಂದು ನೀರಿನ ಅವಶ್ಯಕತೆ ಇಲ್ಲ. ಅದನ್ನು ಸಹ ರುಬ್ಕೊಂಡಿದ್ದಾಯಿತು. ಅಷ್ಟರಲ್ಲಿ ಇವಾಗ ಅದೇ ಬಾಣಲೆಯನ್ನು ಇಟ್ಕೊಂಡು ಮತ್ತು ಇನ್ನು ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಒಂಚೂರು ಜೀರಿಗೆ, ಎಣ್ಣೆ ಕಾದ್ಮೇಲೆ ಒಂಚೂರು ಜೀರಿಗೆ, ಹಾಗೆ ಒಂದು ಸ್ವಲ್ಪ ಸೋಂಫನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ. 1-2 ಪಲಾವ್ ಎಲೆ, ಹಾಗೆ ಒಂಚೂರು ಕಸೂರಿ ಮೇಥಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ ಇದನ್ನು ಸೇರಿಸ್ಕೊಂಡ್ರೆ ಅಂತ. ಇವಾಗ ಡೈರೆಕ್ಟಾಗಿ ನಾನು ಅದಕ್ಕೆ ಮಶ್ರೂಮನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮಶ್ರೂಮಲ್ಲಿ ಇರ್ತಕ್ಕಂಥ ಹಸಿ ವಾಸನೆ ಹೋಗಬೇಕು, ಹಾಗಾಗಿ ಇದನ್ನು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈ ಥರ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಮಶ್ರೂಮನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಹಾಗೆ ನೀರು ಸಹ ಬಿಟ್ಕೊಳ್ಳುತ್ತೆ. ಅಲ್ಲಿ ತನಕನೂ ಸಹ ಅದನ್ನು ಹುರ್ಕೊಳ್ಬೇಕು. ಇವಾಗ ಅದನ್ನು ಹುರ್ಕೊಂಡಿದ್ದಾದಮೇಲೆ ನಾನು ರುಬ್ಬಿ ಇಟ್ಕೊಂಡಿದ್ದಂಥ ಮಸಾಲೆಯನ್ನು ಸೇರಿಸ್ಕೊಳ್ತೀನಿ. ನಾವು ಒಗ್ಗರಣೆ ಹಾಕೊಳ್ಳೋವಂಥ ಸಂದರ್ಭದಲ್ಲಿ ಬೇಕಂತ ಹೇಳಿದ್ರೆ ಈರುಳ್ಳಿನೂ ಸಹ ಸೇರಿಸ್ಕೋಬೋದು. ಆಲ್ರೆಡಿ ಸೇರಿಸ್ಕೊಂಡಿದ್ನಲ್ಲ, ಹಾಗಾಗಿ ಸೇರಿಸ್ಕೊಂಡಿಲ್ಲ. ಮತ್ತು ಮಶ್ರೂಮಲ್ಲಿ ಇರ್ತಕ್ಕಂಥ ನೀರೆಲ್ಲ ಬಿಟ್ಕೊಂಡು ಜಾಸ್ತಿ ನೀರಾಗಿಬಿಡುತ್ತೆ, ಹಾಗಾಗಿ ನೋಡಿ ಸ್ವಲ್ಪ ಸೇರಿಸ್ಕೋಬೇಕು. ಇವಾಗ ಇದ್ರ ಜೊತೆ ಸ್ವಲ್ಪ ಧನಿಯಾ ಪುಡಿ, ಖಾರದ ಪುಡಿ, ಹಾಗೆಯೇ ಸ್ವಲ್ಪ ಗರಂ ಮಸಾಲವನ್ನು ಸೇರಿಸ್ಕೊಂಡಿದ್ದೀನಿ. ಇದಿಷ್ಟು ಮಸಾಲೆಗಳು ಹಸಿ ಸ್ಮೆಲ್ ಹೋಗೋ ತನಕ ನೀಟಾಗಿ ಅದನ್ನು ಕುದಿಸ್ಕೊಂಡ್ರೆ ನಮಗೆ ಆ ಮಶ್ರೂಮ್ ಮಸಾಲ ರೆಡಿ ಆಗಿಬಿಡುತ್ತೆ. ಈಗ ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ, ಆಲ್ರೆಡಿ ಮಸಾಲೆ ಎಲ್ಲ ಹುರ್ಕೊಂಡಿದ್ದೀವಲ್ವ, ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಮಾಡ್ತಾಯಿದ್ರೆ ಮನೆಯೆಲ್ಲ ನಿಜವಾಗ್ಲೂ ತುಂಬಾ ಗಮ್ ಅಂತ ಸ್ಮೆಲ್ ಬರ್ತಾ ಇರುತ್ತೆ. ಇವಾಗ ಅದನ್ನು ಸಹ ರೆಡಿ ಆಯಿತು. ದೋಸೆ ಹಿಟ್ಟು ಸಹ ರೆಡಿ ಆಗಿತ್ತಲ್ಲ, ಟೈಮ್ ಆಗಿತ್ತು ಅಂತೇಳಿ ಇವಾಗ ದೋಸೆಗೂ ಸಹ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಏನಾದರೂ ಎಮರ್ಜೆನ್ಸಿ ಲೇಟಾಗಿ ಎದ್ಬಿಟ್ಟಿದ್ದೀವಿ ಅಥವಾ ಟೈಮ್ ಆಯಿತು ಅಂತ ಏನಾದರೂ ಅಂದ್ಕೊಂಡಾಗ ಟೇಸ್ಟಿಯಾಗೂ ಸಹ ಹೆಲ್ದಿಯಾಗೂ ಸಹ ಏನು ಮಾಡ್ಬೋದು, ಈ ರೀತಿ ಆಪ್ಷನ್ಗಳನ್ನು ಇಟ್ಕೊಂಡು ನಾವು ಅಡುಗೆಗಳನ್ನು ಮಾಡ್ಕೋಬೋದು. ಒಂದು ಟೈಮ್ ಮಾಡಿ ನೋಡಿ. ಈ ದೋಸೆನೂ ಅಷ್ಟೇ, ನಾರ್ಮಲ್ ದೋಸೆಗಿಂತನೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಲ್ಲೂ. ಬೇಕಂದರೆ ಇದಕ್ಕೆ ದೋಸೆ ಮಾಡುವಾಗ ನಾವು ಹಿಟ್ಟೆಲ್ಲ ಕಲಿಸ್ಕೊಳ್ತೀವಲ್ವ, ಆವಾಗ ಸ್ವಲ್ಪ ಕಡಲೆ ಹಿಟ್ಟನ್ನು ಸಹ ಸೇರಿಸ್ಕೊಂಡ್ರೆ ಇನ್ನಷ್ಟು ನಮಗೆ ಪ್ರೋಟೀನ್ ಅಂಶವನ್ನು ಆ್ಯಡ್ ಮಾಡ್ಕೊಂಡಂಗೆ ಆಗುತ್ತೆ. ಆಲ್ರೆಡಿ ಟೈಮ್ ಆಗಿತ್ತು, ಸೊ ಬಾಕ್ಸ್ಗೂ ಸಹ ರೆಡಿ ಮಾಡಿಕೊಡ್ಬೇಕಿತ್ತು, ಹಾಗಾಗಿ ಬಾಕ್ಸ್ಗೂ ಸಹ ರೆಡಿ ಮಾಡಿ ಕೊಡ್ತಾ ಇದ್ದೀನಿ. ಇದೆಲ್ಲ ಇಷ್ಟಪಟ್ಟು ಮಧ್ಯಾಹ್ನಕ್ಕೂ ಸಹ ತಿಂತಾರೆ. ಇನ್ ಕೇಸ್ ಇಷ್ಟಪಟ್ಟು ತಿಂದಿಲ್ಲ ಅಂತ ಹೇಳಿದ್ರೆ ಇದ್ರ ಜೊತೆ ಸ್ವಲ್ಪ ರೈಸನ್ನು ಸಹ ಮಾಡಿ ಕೊಡ್ಬೋದು. ನಾನು ದೋಸೆನೇ ಕೊಡ್ತಾ ಇದ್ದೀನಿ. ಇದೇ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು. ಕ್ರಿಸ್ಪಿಯಾಗೂ ಬರುತ್ತೆ, ಮತ್ತು ಸಡನ್ನಾಗಿ ದೋಸೆ ಹಿಟ್ಟೆಲ್ಲ ರುಬ್ಕೋಬೇಕು ಅನ್ನೋಂಥದ್ದು ಏನೂ ಇರಲ್ಲ, ಸ್ಮೂತಾಗೂ ಸಹ ಇರುತ್ತೆ. ಮಕ್ಕಳದು ಟಿಫನ್ ಎಲ್ಲ ಆಯಿತು, ಸ್ಕೂಲ್ಗೂ ಸಹ ರೆಡಿ ಆಗಿದ್ರು. ಚಿಕ್ಕವನಿಗೆ ಸ್ವಲ್ಪ ತಿನ್ನೋದಕ್ಕೆ ಯಾವಾಗಲೂ ಸಹ ಬೆಳಗ್ಗೆ ಇರುತ್ತಲ್ವ, ಹಾಗಾಗಿ ಅಷ್ಟೊಂದು ಬೇಗ ತಿನ್ಕೊಳ್ಳೋದಿಲ್ಲ. ಹಾಗಾಗಿ ಹೊರಗಡೆ ರೆಡಿ ಆಗ್ತಾ ಇದ್ನಲ್ಲ, ಅಲ್ಲೇ ಸರಿ ಆಯಿತು. ಬಿಟ್ಟು ಹೋದರೆ ಮತ್ತೆ ಅವರು ಟಿಫನ್ ಎಲ್ಲ ಸ್ನ್ಯಾಕ್ಸ್ ಎಲ್ಲ ಕೊಡುವಷ್ಟರಲ್ಲಿ ಟೈಮ್ ಆಗಿಬಿಡುತ್ತೆ ಅಂತೇಳಿ ಅಲ್ಲೇ ಕುತ್ಕೊಂಡು ಸ್ವಲ್ಪ ತಿನ್ನಿಸ್ತಾ ಇದ್ದೆ. ಮತ್ತು ತಿಂದೋಗೋದೇ ಸ್ವಲ್ಪ ಇರುತ್ತೆ, ಅದನ್ನು ತಿಂದು ಹೋಗಿಲ್ಲ ಅಂತ ಹೇಳಿದ್ರೆ ನಮಗೂ ಸಹ ಸಮಾಧಾನ ಇರಲ್ಲ ಅಲ್ಲ, ಹಾಗಾಗಿ ಸ್ವಲ್ಪ ತಿನ್ಸೋಣ ಅಂತೇಳಿ. ಬಟ್ ಮಾರ್ನಿಂಗ್ ಅಂತೂ ಇಬ್ಬರು ಅಷ್ಟೊಂದು ಇಂಟ್ರೆಸ್ಟಾಗೆಲ್ಲ ಏನೂ ತಿನ್ನೋದಿಲ್ಲ, ಸ್ವಲ್ಪ ತಿನ್ನೋ ಅಂಥದ್ದೇ ಕಷ್ಟ. ಮತ್ತು ಚಿಕ್ಕವನು ಸ್ವಲ್ಪ ಇವಾಗ ಬುದ್ಧಿ ಬರ್ತಾ ಇದೆಯಲ್ಲ, ಹಾಗಾಗಿ ಸ್ವಲ್ಪ ಸಾಕ್ಸ್ ಎಲ್ಲ ಹಾಕ್ಕೊಳ್ಳೋದು,
ಶೂ ಎಲ್ಲ ಹಾಕ್ಕೊಳ್ಳೋದು ಮತ್ತು ಅವ್ನಿಗೆ ಆದಿದ್ದೆಲ್ಲ ಮಾಡ್ಕೊಳ್ಳೋದು ಅದೆಲ್ಲ ಮಾಡ್ಕೊಳ್ತಾ ಇರ್ತಾನೆ. ಅಂದರೆ ಅಷ್ಟೊಂದು ಚೆನ್ನಾಗೇನು ಗೊತ್ತಾಗಲ್ಲ, ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ತಾ ಇರ್ತಾನೆ, ಪರವಾಗಿಲ್ಲ. ಸೊ ಅವರು ಎಲ್ಲ ರೆಡಿಯಾಗಿದ್ದಾಯಿತು, ಮತ್ತು ಪಿಕ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದರು. ಸೊ ಹಾಗಾಗಿ ಅವರು ಸಹ ಹೊರಟ್ರು. ಅವರೆಲ್ಲ ಹೋದ್ಮೇಲೆ ನಾನು ಇನ್ನೂ ಪೂಜೆ ಕೂಡ ಮುಗಿಸ್ಕೊಂಡಿರಲಿಲ್ಲ. ಮಾರ್ನಿಂಗ್ ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಹಾಗೆಯೇ ಟಿಫನ್ ರೆಡಿ ಮಾಡಿಕೊಟ್ಬಿಡೋಣ ಫಸ್ಟು ಅಂಥೇಳಿ ಬರೀ ಟಿಫನ್ನೇ ಮಾಡಿಕೊಡ್ತಾಯಿದ್ದೆ. ಹಾಗಾಗಿ ಅವರೆಲ್ಲ ಹೋದ್ಮೇಲೆ ಸರಿ ಆಯಿತು, ದೀಪ ಹಚ್ಬಿಡೋಣ ಫಸ್ಟು ಅಂತೇಳಿ ದೇವ್ರ ದೀಪನೂ ಸಹ ಹಚ್ಚಿದ್ದಾಯಿತು. ಸಮ್ಟೈಮ್ಸ್ ಟೈಮ್ ಇತ್ತು ಅಂತ ಹೇಳಿದ್ರೆ ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡ್ತೀನಿ, ಪೂಜೆಯನ್ನು ಮಾಡ್ಕೊಳ್ತೀನಿ. ಸಮ್ಟೈಮ್ಸ್ ಹಾಗೇ ಇಲ್ಲ ಅಂತ ಹೇಳಿದ್ರೆ ನಿಧಾನಕ್ಕೆ ಆಮೇಲೆ ಮಕ್ಕಳೆಲ್ಲ ಹೋದ್ಮೇಲೆ ನಿಧಾನಕ್ಕೆ ಮಾಡ್ಕೊಳ್ತೀನಿ. ಪೂಜೆ ಎಲ್ಲ ಮಾಡ್ಕೊಂಡಿದ್ದಾಯಿತು. ಮಾಡಿಕೊಂಡು ವಾಕಿಂಗ್ ಹೋಗಬೇಕಿತ್ತು, ಟೈಮ್ ಆಗಿತ್ತು. ಹಾಗಾಗಿ ಖಾಲಿ ಹೊಟ್ಟೆಲಿ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಏನು ಮಾಡಿದೆ, ಡ್ರೈ ಫ್ರೂಟ್ಸನ್ನು ನೆನೆಸ್ಕೊಂಡಿದ್ದೆ ನೈಟೇನೆ. ಸ್ವಲ್ಪ ಡ್ರೈ ಫ್ರೂಟ್ಸ್ಗಳನ್ನು ಅದನ್ನು ಹಾಕ್ಕೊಂಡು ಹಾಗೆಯೇ ಒಂದೇ ಒಂದು ಆ್ಯಪಲ್ ಇತ್ತು, ಆ್ಯಪಲನ್ನು ಸೇರಿಸ್ಕೊಂಡು ಒಂದು ಸ್ಮೂತಿಯನ್ನು ರೆಡಿ ಮಾಡಿಕೊಂಡೆ. ಯಾವಾಗಲೂ ಅಷ್ಟೇ ಒಂದು ವರ್ಕೌಟ್ ಮಾಡಬೇಕಂತ ಹೇಳಿದ್ರು ಅಥವಾ ವಾಕಿಂಗ್ ಹೋಗ್ಬೇಕಂತ ಹೇಳಿದ್ರು ಸಾಮಾನ್ಯವಾಗಿ ಖಾಲಿ ಹೊಟ್ಟೆಲಿ ಹೋಗ್ತಾ ಇರ್ತಾರಲ್ವ. ಖಾಲಿ ಹೊಟ್ಟೆಯಲ್ಲಿ ಈಗ ಬೆಳಗ್ಗೆ ಎದ್ದ ತಕ್ಷಣ ಹೋದರೆ ಸ್ವಲ್ಪ ಪರವಾಗಿಲ್ಲ, ಏನಾದರೂ ಬ್ಲ್ಯಾಕ್ ಕಾಫಿನೋ ಅಥವಾ ಸ್ವಲ್ಪ ಆಲ್ಮಂಡ್ಸೋ ಏನಾದರೂ ಒಂದನ್ನು ತಿಂದ್ಬಿಟ್ಟು ಹೋಗ್ಬೋದು. ಬಟ್ ಇಷ್ಟೊಂದು ಟೈಮ್ ಆಗಿ ಇವಾಗೆಲ್ಲ ಕೆಲಸಗಳೆಲ್ಲ ಮಾಡಿರ್ತೀವಲ್ವ, ಎನರ್ಜಿ ಎಲ್ಲ ಹೋಗ್ಬಿಟ್ಟಿರುತ್ತೆ, ತುಂಬ ಹಶ್ವಾಗ್ತಾ ಇರುತ್ತೆ. ಅದ್ರ ಮೇಲೇನೂ ಹಿಂಸೆ ಮಾಡ್ಕೊಂಡೇನಾದ್ರೂ ಹೋದರೆ ಏನಾಗುತ್ತೆ, ಮತ್ತು ಇನ್ನೊಂದು ದಿನ ಅದನ್ನೆಲ್ಲ ಮಾಡೋದಕ್ಕೆ ಹಿಂಸೆ ಆಗುತ್ತೆ. ಹಾಗಾಗಿ ಏನು ಮಾಡ್ತೀನಿ, ಖಾಲಿ ಹೊಟ್ಟೆಲಂತೂ ಹೋಗಲ್ಲ, ಜಸ್ಟ್ ಒಂದು ಸ್ಮೂತಿ ಕುಡಿದ್ಬಿಟ್ಟು ಫಸ್ಟ್ ಮಾರ್ನಿಂಗ್ ಏನು ತೊಗೊಳ್ತೀವೋ ಅದು ಇಂಪಾರ್ಟೆಂಟ್ ಆಗುತ್ತಲ್ಲ. ಇಲ್ಲಿ ನಾನು ಆಲ್ರೆಡಿ ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಅಲ್ಲ, ಪ್ರೋಟೀನ್ ಪೌಡರ್ದು, ಅದೊಂದು ಪೌಡರ್ನ ಸೇರಿಸ್ಕೊಂಡು 1-2 ಟೇಬಲ್ ಸ್ಪೂನ್ ಅಷ್ಟಿಲ್ಲಿ ಏನು ಮಾಡ್ತಾಯಿದ್ದೀನಿ, ಓಟ್ಸನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಸಬ್ಜಾ ಅಥವಾ ಚಿಯಾ ಏನಾದ್ರೂ ಸಹ ನೆನೆಸಿಟ್ಕೊಂಡು ಸೇರಿಸ್ಕೊಂಡ್ರೆ ಇನ್ನೂ ಹೆಚ್ಚಿನ ಫೈಬರ್ ಅಂಶವೂ ಸಹ ಸೇರುತ್ತೆ. ಸೊ ಒಂದು ಚೆನ್ನಾಗಿ ಮಿಲ್ಕೆಲ್ಲ ಏನು ಸೇರಿಸ್ಕೊಳ್ಳೋ ಅಂಥದ್ದೆಲ್ಲ ಏನೂ ಬೇಡ, ಅದೇ ಏನಾಗುತ್ತೆ ಚೆನ್ನಾಗಿ ಗಟ್ಟಿಯಾಗಿ ನಮಗೆ ರೆಡಿಯಾಗಿರುತ್ತೆ. ಸೊ ಇದನ್ನು ಸಹ ಮಾಡಿಕೊಂಡು ಕುಡಿದಿದ್ದಾಯಿತು. ತುಂಬಾ ಚೆನ್ನಾಗಿರುತ್ತೆ, ಅಭ್ಯಾಸ ಆಗೋ ತನಕ ಅಷ್ಟೇ. ಅಭ್ಯಾಸ ಆದಮೇಲೆ ಇದೇ ಇಷ್ಟ ಆಗುತ್ತೆ, ಬೇರೆ ಏನು ಕೊಟ್ರೂ ಸಹ ಇಷ್ಟ ಆಗ್ತಾ ಇರೋದಿಲ್ಲ. ಬಟ್ ಅಭ್ಯಾಸ ಆಗೋ ತನಕ ಸ್ವಲ್ಪ ಹಿಂಸೆ ಅಂತ ಅನಿಸ್ತಾ ಇರುತ್ತೆ. ಸೊ ಹಾಗಾಗಿ ನಾನು ಸಹ ಕುಡಿದ್ಬಿಟ್ಟು ಟಿಫನೆಲ್ಲ ಆಮೇಲೆ ಬಂದಮೇಲೆ ತಿಂದರೆ ಐತಿ, ಇವಾಗ ಇದು ಹೊಟ್ಟೆ ತುಂಬುತ್ತಲ್ವ. ಸೊ ಹಾಗಾಗಿ ಏನು ಮಾಡಿದೆ, ಖಾಲಿ ಹೊಟ್ಟೆಲಂತೂ ಹೋಗೋದಿಲ್ಲ. ಟೈಮ್ ಆದರೆ ಮಾರ್ನಿಂಗ್ ಎದ್ದರೆ ಮಾತ್ರ ನಾನು ಖಾಲಿ ಹೊಟ್ಟೆಲಿ ಹೋಗ್ತಕ್ಕಂಥದ್ದು. ನಾವು ಖಾಲಿ ಹೊಟ್ಟೆಲಿ ಹೋದರೆ ಇವಾಗ ತುಂಬ ಟೈಮ್ ಆಗಿಬಿಟ್ಟಿರುತ್ತೆ, ಹಶ್ವಾಗ್ತಾ ಇರುತ್ತೆ. ಆ ಟೈಮಲ್ಲಿ ಏನಾದರೂ ಖಾಲಿ ಹೊಟ್ಟೆಲಿ ಹೋಗಿ ಅಭ್ಯಾಸ ಮಾಡಿಕೊಂಡ್ರೆ ಮತ್ತೆ ಅದನ್ನು ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಈ 1-2 ದಿನ 1 ವಾರ ಅಷ್ಟು ಮಾಡ್ತೀವಿ, ಮತ್ತು ಅದೆಲ್ಲ ಟಯರ್ಡ್ ಆಗೋದಕ್ಕೆ ಶುರು ಆಗುತ್ತಲ್ಲ, ಅವಾಗ ಏನು ಮಾಡ್ತೀವಿ, ಸ್ಟಾಪ್ ಮಾಡ್ತೀವಿ. ಕನ್ಸಿಸ್ಟೆನ್ಸಿ ಬೇಕಂತ ಹೇಳಿದ್ರೆ ಹೊಟ್ಟೆ ತುಂಬಿದಾಗ್ಲೇ ಹೋಗಬೇಕು. ಸ್ವಲ್ಪ ಹೊತ್ತು ಬಿಟ್ಟು ಕುಡಿದ್ಬಿಟ್ಟು ತುಂಬ ಹೆವಿ ಭಾರ ಅಂತಲೂ ಮಾಡ್ಕೋಬಾರ್ದು. 1 ಅವರ್ ವಾಕಿಂಗನ್ನು ಮುಗಿಸ್ಕೊಂಡು ಬಂದು ಏನು ಮಾಡಿದೆ, ನೆಕ್ಸ್ಟು ಮತ್ತೆ ಅದನ್ನು ಜಾಸ್ತಿ ನಾನು ದೋಸೆಯನ್ನು ತಗೊಳ್ಳಿಲ್ಲ, ಒಂದೇ ಒಂದು ದೋಸೆಯನ್ನು ತಗೊಂಡೆ, ಹಾಗೆ ಕರಿಯನ್ನು ತಗೊಂಡೆ, ಮತ್ತು ಅದ್ರ ಜೊತೆ ಸ್ವಲ್ಪ ತರಕಾರಿಗಳನ್ನು ಸೇರಿಸ್ಕೊಂಡೆ ಅಷ್ಟೇ, ಸಲಾಡ್ಸನ್ನು. ಇದಾಗಿತ್ತು ಇವತ್ತಿನ ನನ್ನ ಒಂದು ವಿಡಿಯೋ. ಕೊನೆ ತನಕ ಯಾರ್ಯಾರೆಲ್ಲ ನೋಡಿದ್ರಿ ಎಲ್ಲರಿಗೂ ಸಹ ಥ್ಯಾಂಕ್ ಯು ಸೋ ಮಚ್. ನಾನು ಹೆಲ್ದಿಯಾಗಿ ತೋರಿಸ್ತಾ ಇರ್ತಕ್ಕಂಥ ಅಡುಗೆಗಳು ನಿಮ್ಮೆಲ್ರಿಗೂ ಸಹ ಯೂಸ್ ಆಗ್ತಾಯಿದೆ ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ಯೂಸ್ ಆಗಿದೆ ಅಂತ ಹೇಳಿದ್ರೆ, ಐಡಿಯಾಸ್ ಏನಾದರೂ ಸಿಕ್ಕಿದೆ ನಿಮಗೂ ಅಂತ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟನ್ನು ಮಾಡಿ ಅಂತ ಕೇಳ್ಕೊಳ್ತಾ, ಮತ್ತು ಇನ್ನೊಂದು ವಿಡಿಯೋದಲ್ಲಿ ನಾನು ಸಿಗ್ತೀನಿ. ನಾನು 2 ತಗೊಂಡಿಲ್ಲ, ಸುಮ್ಮನೆ ಜಸ್ಟ್ ತೋರಿಸಿದ್ದೆ ಅಷ್ಟೇ, ಒಂದೇ ತಗೊಂಡಿದ್ದೆ. ಸಂತೋಷ್ ಅವ್ರು ಬಂದಿದ್ರು ಅಂತ ಅವ್ರಿಗೂ ಸಹ ಏನು ಮಾಡಿದೆ, ನಾನು ಪ್ಲೇಟನ್ನು ರೆಡಿ ಮಾಡಿ ಕೊಡ್ತಾ ಇದ್ದೆ. ಜಸ್ಟ್ ಪ್ಲೇಟ್ ಹೇಗಿತ್ತು ಅಂತ ಹೇಳ್ಬಿಟ್ಟು ನಾನಿಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ದೋಸೆನೂ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು. ಚೆನ್ನಾಗಿ ಬರುತ್ತೆ, ಎಮರ್ಜೆನ್ಸಿಗೆ ಅಂತ ಹೇಳಿದರೆ ಇದನ್ನು ಪ್ರಿಪೇರ್ ಮಾಡ್ಕೋಬೋದು, ಮಾಡ್ಕೊಳ್ಳಿ. ಥ್ಯಾಂಕ್ ಯು.